ಈ ವಿಡಿಯೋದಲ್ಲಿ ಕೃತಿಕಾ ನಕ್ಷತ್ರದವರು ದೋಷ ನಿವಾರಣೆಗಾಗಿ ಹಾಗೂ ಕಷ್ಟಗಳ ನಿವಾರಣೆಗಾಗಿ ವಿಷ್ಣು ಸಹಸ್ರನಾಮದ ಯಾವ ಶ್ಲೋಕಗಳನ್ನು ಹೇಳ್ಕೊಳ್ಬೇಕು ಆ ಬಗ್ಗೆ ತಿಳ್ಕೊಳ್ಳೋಣ. ತಿಳಿಸ್ಕೊಡ್ತಿದ್ದಾರೆ ಲೇಖಕಿ, ಆಧ್ಯಾತ್ಮಿಕ ಚಿಂತಕಿ ಶ್ರೀಮತಿ ಅರುಣಾ ಉದಯ ಭಾಸ್ಕರ್ ಅವರು. ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇಂದು ಕೃತಿಕಾ ನಕ್ಷತ್ರದವರು ತಮ್ಮ ನಕ್ಷತ್ರ ದೋಷ ನಿವಾರಣೆಗೆ ವಿಷ್ಣು ಸಹಸ್ರನಾಮದ ಯಾವ ಶ್ಲೋಕವನ್ನು ಹೇಳಿಕೊಂಡ್ರೆ ಉತ್ತಮವೆಂದು ತಿಳಿಸ್ಕೊಡ್ತಾ ಇದ್ದೀವಿ. ನಿಮ್ಮ ನಕ್ಷತ್ರ ಹಾಗೂ ಎಷ್ಟನೇ ಪಾದ ಎಂದು ತಿಳಿದು ಅದಕ್ಕನುಗುಣವಾಗಿ ವಿಷ್ಣು ಸಹಸ್ರನಾಮದ ಶ್ಲೋಕವನ್ನು ಪ್ರತಿನಿತ್ಯ ಕನಿಷ್ಠ 11 ಬಾರಿ ಪಾರಾಯಣ ಮಾಡಿದರೆ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತದೆ. ಪ್ರತಿನಿತ್ಯ ಆಗದೇ ಇದ್ದರೆ ಮಂಗಳವಾರ ಹಾಗೂ ಶನಿವಾರ ಈ ದಿನಗಳಲ್ಲಿ ಪಾರಾಯಣ ಮಾಡಿದ್ರೂ ಸಮಸ್ಯೆಗಳು ಪರಿಹಾರ ಆಗುತ್ತದೆ. ನಿಮ್ಮ ನಕ್ಷತ್ರ ಮಾತ್ರ ಗೊತ್ತಿದ್ದು ಪಾದ ತಿಳಿಯದೇ ಇದ್ದರೆ ನಕ್ಷತ್ರದ 4 ಸ್ತೋತ್ರಗಳನ್ನು 11 ಬಾರಿ ಹೇಳ್ಕೊಳ್ಬೇಕು. ವಿಷ್ಣು ಸಹಸ್ರನಾಮದ 9ನೇ ಶ್ಲೋಕ ಕೃತಿಕಾ ನಕ್ಷತ್ರದ 1ನೇ ಪಾದದವರಿಗೆ. ಈಶ್ವರೋ ವಿಕ್ರಮೇ ಧನ್ವಿ ಮೇಧಾವೇ ವಿಕ್ರಮಕ್ರಮಃ ಅನುತ್ತಮೋ ದುರಾಧರ್ಷ ಕೃತಜ್ಞ ಕೃತಿರಾತ್ಮವಾನ್. ನಾಮಗಳ ಅರ್ಥ: ಎಲ್ಲರಿಗೂ ಒಡೆಯನು, ಅತಿ ಶಕ್ತಿವಂತನು, ನಮಸ್ಕರಿಸಲು ಯೋಗ್ಯನಾದವನು, ಪ್ರಚಂಡವಾದ ಜ್ಞಾಪಕ ಶಕ್ತಿಯನ್ನು ಹೊಂದಿರುವವನು, ಶ್ರೇಷ್ಠವಾದ ದಾಪುಗಾಲು ಉಳ್ಳವನು, ಪ್ರಪಂಚದ ಪ್ರತಿಯೊಂದು ನಿಯಮಗಳಿಗೂ ಅಡಿಪಾಯದಂತಿರುವವನು, ಯಾರಿಗಿಂತ ಉತ್ತಮವಾದದ್ದು ಬೇರೊಂದಿಲ್ಲವೋ ಅವನು, ದಾನವರಿಂದ ಎಂದಿಗೂ ಸೋಲದವನು, ಕೃತಜ್ಞನು ಹಾಗೂ ಮಹತ್ತರವಾದವನು, ತನ್ನ ಭಕ್ತರ ಪ್ರಾಮಾಣಿಕ ಮತ್ತು ಶ್ರೇಷ್ಠವಾದ ಕೆಲಸಗಳಿಗೆ ಕಾರಣನಾದವನು, ಎಲ್ಲ ಆತ್ಮಗಳ ಒಡೆಯನು. ಕೃತಿಕಾ ನಕ್ಷತ್ರದ 2ನೇ ಪಾದದವರು ಹೇಳ್ಕೊಳ್ಬೇಕು. ಸುರೇಶ ಶರಣಂ ಶರ್ಮ ವಿಶ್ವರೇತ ಪ್ರಜಾಭವಃ ಅಹ ಸಂವತ್ಸರೋ ವ್ಯಾಲ ಪ್ರತ್ಯಯ ಸರ್ವದರ್ಶನಃ. ನಾಮಗಳ ಅರ್ಥ: ಎಲ್ಲ ದೇವತೆಗಳ ದೇವನು, ಆಶ್ರಯದಾತನು, ಆನಂದವನ್ನು ನೀಡುವವನು, ಇಡೀ ಬ್ರಹ್ಮಾಂಡದ ಬೀಜವಾಗಿರುವವನು, ಯಾರಿಂದ ಎಲ್ಲ ಜೀವಿಗಳು ಉತ್ಪನ್ನವಾಗಿವೆಯೋ ಅವನು, ಯಾರನ್ನು ಎಂದಿಗೂ ತೊರೆಯದಿರುವವನು, ಯಾರು ಹಗಲಿನಲ್ಲಿ ಜನರನ್ನು ಅಜ್ಞಾನದಿಂದ ಕಾಪಾಡುವವನು, ತನ್ನ ಭಕ್ತರ ಉದ್ಧಾರಕ್ಕಾಗಿ ಇರುವವನು, ತನ್ನಲ್ಲಿ ಶರಣಾಗತರಾದವರನ್ನು ಕಾಪಾಡುವವನು, ನಂಬಿಕೆಯುಳ್ಳವನು, ಯಾವಾಗಲೂ ತನ್ನ ಭಕ್ತರ ಮೇಲೆ ದಯೆಯನ್ನು ತೋರುವವನು. ಶ್ಲೋಕ 11 ಕೃತಿಕಾ ನಕ್ಷತ್ರದ 3ನೇ ಪಾದದವರಿಗೆ. ಅಜ ಸರ್ವೇಶ್ವರ ಸಿದ್ಧ ಸಿದ್ಧಿ ಸರ್ವಾದಿರಚ್ಯುತಃ ವೃಷಾ ಕಪಿರಮೇಯಾತ್ಮ ಸರ್ವಯೋಗ ವಿನಿಸೃತಃ. ನಾಮಗಳ ಅರ್ಥ: ಜನ್ಮವಿಲ್ಲದಿರುವವನು, ಭಕ್ತರ ಅಂಧಕಾರವನ್ನು ದೂರ ಮಾಡುವವನು, ಎಲ್ಲರಿಗೂ ಒಡೆಯನು, ಯಾವಾಗಲೂ ತನ್ನ ಭಕ್ತರ ಬಳಿಯೇ ಇರುವವನು, ಎಲ್ಲರ ಗುರಿಯಾಗಿರುವವನು, ಎಲ್ಲ ವಸ್ತುಗಳ ಮೂಲ ಸ್ಥಾನವಾಗಿರುವವನು, ಯಾರ ವೈಭವವು ಎಂದಿಗೂ ನಾಶವಾಗುವುದಿಲ್ಲವೋ ಅವನು, ವರಾಹ ರೂಪದಿಂದ ಭೂಮಿಯನ್ನು ಅಧರ್ಮವೆಂಬ ನೀರಿನಿಂದ ಮೇಲೆತ್ತಿದವನು, ಯಾರ ಜನ್ಮಸ್ಥಾನವನ್ನು ತಿಳಿಯಲು ಸಾಧ್ಯವಿಲ್ಲವೋ ಅವನು, ಎಲ್ಲ ಬಂಧನಗಳಿಂದ ಮುಕ್ತನಾದವನು. ಶ್ಲೋಕ 12 ಕೃತಿಕಾ ನಕ್ಷತ್ರದ 4ನೇ ಪಾದದವರಿಗೆ. ವಸುರ್ವಸುಮನ ಸತ್ಯ ಸಮಾತ್ಮ ಸಂಮಿತ ಸಮಃ ಅಮೋಘ ಪುಂಡರೀಕಾಕ್ಷೋ ವೃಷಕರ್ಮ ವೃಷಾಕೃತಿ. ನಾಮಗಳ ಅರ್ಥ: ತನ್ನ ಭಕ್ತರ ಹೃದಯದಲ್ಲಿ ನೆಲೆಸಿರುವವನು, ಕ್ಷೀರ ಸಮುದ್ರದಲ್ಲಿ ನೆಲೆಸಿರುವವನು, ಐಶ್ವರ್ಯದಂತಹ ಮನಸ್ಸುಳ್ಳವನು, ಸತ್ಯವಂತನು, ಸಮಬುದ್ಧಿಯುಳ್ಳವನು, ಯಾವ ಸತ್ಯವನ್ನು ಋಷಿಗಳು ವೇದದಲ್ಲಿ ತಿಳಿಸಿರುವರೋ ಅವನು, ಎಲ್ಲ ಭಕ್ತರನ್ನು ಸಮಾನವಾಗಿ ಕಾಣುವವನು, ತನ್ನನ್ನು ಪೂಜಿಸುವವರ ಇಷ್ಟಾರ್ಥಗಳನ್ನು ನೆರವೇರಿಸುವವನು, ಪುಂಡರೀಕಾಕ್ಷಃ ಕಮಲದಂತಹ ಕಣ್ಣುಳ್ಳವನು, ಪ್ರಾಮಾಣಿಕ ನಡೆಯನ್ನು ಹೊಂದಿರುವವನು, ಧರ್ಮದ ರೂಪವಾಗಿರುವವನು,